ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದಂತೆ. ಈ ಮಾತು ಈಗ ಬಾಂಗ್ಲಾದೇಶದ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಯೂನಸ್ಗೆ ಸರಿಯಾಗಿ ಅನ್ವಯ ಆಗುತ್ತೆ. ಏನೋ ಅಮೆರಿಕಾದ ಕ್ಲಿಂಟನ್ ಫೌಂಡೇಶನ್ಗೆ ಒಂದಷ್ಟು ಡೊನೇಷನ್ ಕೊಟ್ಟು ಡೆಮಾಕ್ರೆಟಿಕ್ರ ಬೆಂಬಲವನ್ನು ಗಳಿಸ್ಕೊಂಡು ಮಾಡಬಾರದ ಕುತಂತ್ರಗಳನ್ನೆಲ್ಲ ಮಾಡಿ ಬಾಂಗ್ಲಾದ ಉಸ್ತುವಾರಿ ಪ್ರಧಾನಿಯಾಗಿರೋ ಯೂನಸ್ ಭಾರತದ ವಿರುದ್ಧ ಮಾತಾಡ್ತಾನೆ. ಪಾಕಿಗಳ ಜೊತೆ ಅತ್ಯುತ್ತಮವಾದ ಸ್ನೇಹವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಬಾಂಗ್ಲಾದೇಶವನ್ನು ಕ್ಲೀನ್ ಮಾಡಿ ಇಷ್ಟು ದಿನ ಅಲ್ಲಾಗಿರೋ ತಪ್ಪುಗಳನ್ನು ಸರಿಪಡಿಸ್ತೀನಿ ಅಂತ ಹೇಳ್ಕೊತಾನೆ. ಅವನು ಏನು ಬೇಕಾದರೂ ಮಾಡ್ಕೊಳ್ಳಿ, ಬಾಯಿ ಇದೆ, ನಾಲಿಗೆಗೆ ಮೂಳೆ ಇಲ್ಲ, ಅದು ಹೆಂಗೆ ಬೇಕೋ ಹಂಗೆ ತಿರುಗತ್ತೆ, ಬೊಗಳೋ ನಾಯಿಗಳಿಗೆಲ್ಲ ಕಲ್ಲು ಹೊಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಿಂಗಾಗಿ ಅವನ ಮಾತುಗಳ ಬಗ್ಗೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಈ ಯೂನಸ್ ಇದಾನಲ್ಲ, ಈತ ಅಮೆರಿಕಾದ ಡೀಪ್ ಸ್ಟೇಟ್ಗೆ ಒಂದು ಬಾಲ, ಇನ್ನು ಇವನಿಗಲ್ಲಿ ಇನ್ನೊಂದು ಬಾಲ ಇದೆ. ಯೂನಸ್ ಬಾಂಗ್ಲಾದ ಚೀಫ್ ಅಡ್ವೈಸರ್ ಅಂತ ಹೇಳ್ಕೊತಾನೆ. ಅವನಿಗೊಬ್ಬ ಮರಿ ಅಡ್ವೈಸರ್ ಇದ್ದಾನೆ, ಅವನ ಹೆಸರು ಮೆಹಫೂಜ್ ಆಲಂ. ಅವನಿಗೆ ತಲೆ ಬಿಟ್ಟು ಮಿಕ್ಕೆಲ್ಲ ಬಲ್ತಿವೆ. ಅವನು ಭಾರತವನ್ನು ನಾವು ಆಕ್ರಮಿಸ್ಕೊಂಡು ಗ್ರೇಟರ್ ಬಾಂಗ್ಲಾದೇಶ್ ಮಾಡ್ತೀವಿ ಅಂತ ಹೇಳ್ತಾ ಅದರ ಒಂದು ಮ್ಯಾಪ್ ಅನ್ನು ಮಾಡಿ ಅದನ್ನು ಮೊನ್ನೆ ಫೇಸ್ಬುಕ್ಗೆ ಹಾಕ್ದ. ಭಾರತ ಬಾಂಗ್ಲಾಗೊಂದು ಕ್ಲಾಸ್ ಅನ್ನು ತಗೊಳ್ತು. ಮರಿ, ನಿನ್ ತಲೆ ಅಂತ ಯಾವುದನ್ನು ಭಾವಿಸಿದ್ಯಾ, ಅಲ್ಲಿ ಮೆದುಳೇ ಇದೆಯಾ ಅನ್ನೋದನ್ನು ಸ್ವಲ್ಪ ಚೆಕ್ ಮಾಡ್ಕೋ ಅಂತ ಬುದ್ಧಿ ಕೂಡ ಹೇಳ್ತು. ಈ ಮಧ್ಯೆ ಬಾಂಗ್ಲಾದೇಶ ರೋಹಿಂಗ್ಯಾ ಉಗ್ರರನ್ನು ಬಳಸಿಕೊಂಡು ಬೌದ್ಧ ಹಾಗೂ ಹಿಂದೂಗಳ ಮೇಲೆ ದಾಳಿ ಮಾಡಿಸ್ತಾ ಇದೆ, ಮ್ಯಾನ್ಮಾರಲ್ಲಿನ ಬೌದ್ಧರನ್ನು ಕೊಲ್ಲಿಸ್ತಾ ಇದೆ ಅಂತ ರಖೈನ್ ಸ್ಟೇಟ್ನ ಅರಾಕನ್ ಆರ್ಮಿ ಬಾಂಗ್ಲಾ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಯೂನಸ್ನ ಬಾಂಗ್ಲಾ ಹಿಂಗೆ ಯಾಕೆ ಆಡ್ತಾ ಇದೆ? ಹೊಟ್ಟೆಗೆ ಹಿಟ್ಟಿಲ್ಲ, ಗಡ್ಡಕ್ಕೆ ಗಂಧದೆಣ್ಣೆ ಅನ್ನೋ ಹಾಗೆ ಈ ತಿಮಿರು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದ ಪ್ರಧಾನ ಸಲಹೆಗಾರ. ಮೈಕ್ರೋ ಫೈನಾನ್ಸ್ ಮಾಡ್ತಿದ್ದ, ಮನಿ ಲಾಂಡ್ರಿಂಗ್ ಕೇಸ್ ಆಯಿತು, ದೇಶ ಬಿಟ್ಟು ಓಡ್ ಹೋದ. ಅಮೆರಿಕಾದಲ್ಲಿ ಕ್ಲಿಂಟನ್ನ ಪತ್ನಿ ಹಿಲರಿ ಕ್ಲಿಂಟನ್ ನಡೆಸುವ ಫೌಂಡೇಶನ್ಗೆ ಒಂದಿಷ್ಟು ಹಣ ಕೊಟ್ಟ, ಡೆಮಾಕ್ರೆಟಿಕ್ಕರಿಗೆ ಹತ್ತಿರ ಆದ. ಬಾಂಗ್ಲಾ ಮೇಲೆ ಅಂದರೆ ಅಲ್ಲಿನ ಪ್ರಧಾನಿ ಹಸೀನಾ ಮೇಲೆ ಅವನಿಗೆ ಸಿಟ್ಟಿತ್ತು. ಹೀಗಾಗಿ ಮ್ಯಾನ್ಮಾರ್ನ ರೋಹಿಂಗ್ಯಾ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಬೆಳೆಸ್ಕೊಂಡ. ಯಾರ್ಯಾರನ್ನ ಹಸೀನಾ ದೂರ ಇಟ್ಟಿದ್ರು ಅವರೆಲ್ಲ ಈ ಯೂನಸ್ಗೆ ಹತ್ತಿರ ಆದರು. ಬ್ಯಾಂಕಿಂಗು ಅಂದರೆ ಬಡ್ಡಿ ವ್ಯವಹಾರ, ಹೀಗಾಗಿ ಅದರಿಂದ ಸಾಕಷ್ಟು ಹಣ ಕೂಡ ಬರ್ತಾ ಇತ್ತು. ಇಸ್ಲಾಂ ಬಡ್ಡಿಗೆ ಸಾಲ ಕೊಡೋದನ್ನ ಹರಾಮ್ ಅಂತ ಹೇಳುತ್ತೆ. ಇಸ್ಲಾಮನ್ನು ಫಾಲೋ ಮಾಡೋದಾದರೆ ಜಗತ್ತಿನ ಯಾವ ಇಸ್ಲಾಮಿಕ್ ದೇಶ ಕೂಡ ಯಾರಿಂದಲೂ ಸಾಲನೇ ಮಾಡಬಾರ್ದು. ಅಲ್ಲಿ ಬ್ಯಾಂಕ್ಗಳು ಬಡ್ಡಿ ತಗೊಂಡು ಸಾಲ ಕೊಡಬಾರ್ದು. ಹಾಗೆ ಜನ ಕೂಡ ಬಡ್ಡಿಯ ಆಸೆಗೆ ಡೆಪಾಸಿಟ್ ಇಡಬಾರ್ದು. ಆದರೆ ಯಾವ ಇಸ್ಲಾಮಿಕ್ ದೇಶ ಅದನ್ನು ಫಾಲೋ ಮಾಡ್ತಾ ಇದೆ ಹೇಳಿ? ಅದರಲ್ಲೂ ಯೂನಸ್ನಂಥವ್ರು ಮಾಡೋ ವ್ಯಾಪಾರನೇ ಬಡ್ಡಿ ದಂಧೆ. ಅದಕ್ಕೆ ಸ್ಮಾಲ್ ಫೈನಾನ್ಸ್ ಅಂತ ಹೆಸರಿಟ್ಟಿರ್ತಾರೆ. ಅದೇ ಹಣದಲ್ಲಿ ಶ್ರೀಮಂತನಾದ ಈ ಪ್ರೊಫೆಸರು ಬಾಂಗ್ಲಾದಿಂದ ಓಡ್ ಹೋಗಿ ಅಮೆರಿಕಾದಲ್ಲಿ ನೆಲೆ ನಿಂತ. ಆನಂತರ ಬಾಂಗ್ಲಾನೇ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲವನ್ನ ಮಾಡ್ತಾ ಬಂದ. ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಸಮೀಪ ಒಂದು ನೌಕಾನೆಲೆ ಮಾಡ್ಕೋಬೇಕು, ಅಲ್ಲೊಂದು ಕ್ರೈಸ್ತ ದೇಶವನ್ನು ಸ್ಥಾಪನೆ ಮಾಡಬೇಕು ಅಂತ ಅಮೆರಿಕ ಬಯಸ್ತಂತೆ. ಈ ಮಾತನ್ನು ಹೇಳಿದ್ದು ಬಾಂಗ್ಲಾದ ಆವತ್ತಿನ ಪ್ರಧಾನಿ ಶೇಖ್ ಹಸೀನಾ. ಅದಕ್ಕೆ ಹಸೀನಾ ಒಪ್ಪಲಿಲ್ಲಂತೆ. ಬಹಳ ವರ್ಷಗಳ ಕಾಲ ಬಾಂಗ್ಲಾದ ರಾಜಕೀಯದಲ್ಲಿ ಪಳಗಿದ್ದವರು ಈ ಹಸೀನಾ. ಆಕೆಗೆ ನಾನು ಸಿಕ್ಕಾಪಟ್ಟೆ ಸೀನಿಯರು, ನನಗೆಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಬೇರೆ ಇತ್ತು. ಹೀಗಾಗಿ ಅಮೆರಿಕಾನ ಹ್ಯಾಂಡಲ್ ಮಾಡೋದ್ರಲ್ಲಿ ಆಕೆ ಯಾಮಾರಿದ್ರು. ಭಾರತದ ಮಾತನ್ನು ಕೇಳಲಿಲ್ಲ. ಪರಿಣಾಮ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕ ಹೇಗೆ ಸರ್ಕಾರಗಳನ್ನು ಉರುಳಿಸುತ್ತೋ ಹಾಗೆ ಬಾಂಗ್ಲಾದಲ್ಲಿ ಕೂಡ ಮಾಡ್ತು. ಅಲ್ಲಿಗೆ ಈ ಡೀಪ್ ಸ್ಟೇಟ್ನ ಬಾಲ ನೋಬಲ್ ಯೂನಸ್ಸನ್ನು ಕರ್ಕೊಂಡು ಹೋಗಿ ಕೂಡಿಸಲಾಯಿತು. ಅವತ್ತು ಬಾಂಗ್ಲಾದಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಕೆಲ ಗೂಂಡಾಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾದ್ರಲ್ಲ, ಅವರ ನಾಯಕರ ಪೈಕಿ ಒಬ್ಬ ಈ ಮೆಹಫೂಜ್ ಆಲಂ. ಅವನೀಗ ಯೂನಸ್ನ ಸಲಹೆಗಾರ ಆಗಿದ್ದಾನೆ. ಯಾವ ಅನುಭವನೂ ಇಲ್ಲದ ಅವಿವೇಕಿ ಅವನು. ಬಿಡಿ, ಅಲ್ಲಿರೋ ಯಾವ ಮರ್ಕಟಕ್ಕೂ ಯಾವ ಆಡಳಿತದ ಅನುಭವನೂ ಇಲ್ಲ. ಅವರಿಗೆ ಇತಿಹಾಸನೂ ಗೊತ್ತಿಲ್ಲ, ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ. ಇಂಥ ಆಲಂ ಬಾಂಗ್ಲಾದ ಮ್ಯಾಪ್ಗೆ ಭಾರತದ ಈಶಾನ್ಯ ಭಾಗಗಳು ಹಾಗೂ ಕೋಲ್ಕತ್ತಾನ ಸೇರಿಸಿ ಗ್ರೇಟರ್ ಬಾಂಗ್ಲಾ ಅನ್ನೋ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಅದನ್ನು ಪೋಸ್ಟ್ ಮಾಡ್ದ. ಈ ಮೂಲಕ ಭಾರತದ ಜಾಗಗಳನ್ನು ನಾವು ಆಕ್ರಮಿಸ್ಕೊಳ್ತೀವಿ ಅಂತ ಹೇಳ್ತಿದ್ದಾನ, ಅಥವಾ ಭಾರತದಲ್ಲಿ ನಾವು ಲೀನವಾಗ್ತಿದ್ದೀವಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ನ ಗೊತ್ತಿಲ್ಲ. ಇಲ್ಲ, ಅವನು ಹಾಕಿರೋ ಮ್ಯಾಪನ್ನು ತೋರಿಸೋದಕ್ಕೆ ಹೋಗೋದಿಲ್ಲ ನಾನು. ಯಾಕೆಂದರೆ ಈ ಬಾಂಗ್ಲಾದೇಶದ ಕೊಳಕರು ಭಾರತದಲ್ಲಿ ವಿಲೀನಗೊಳ್ಳೋದು ನನಗಂತೂ ಇಷ್ಟ ಇಲ್ಲ. ಈಗಿರೋ ಬಾಂಗ್ಲಾ ನುಸುಳುಕೋರರು ಅವರ ಬಂಧುಗಳೇ ನಮಗಿಲ್ಲಿ ಭಾರ ಆಗ್ತಿದ್ದಾರೆ. ಇನ್ನೂ ಹೆಚ್ಚಿನ ಹುಳ ಬಿಟ್ಕೊಳ್ಳೋದು ಯಾಕೆ ಅಲ್ವಾ? ಇನ್ನು ಈ ಆಲಂ ಫೇಸ್ಬುಕ್ಕಲ್ಲಿ ಏನು ಹಾಕಿದ್ದ ಅದು ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರು ಆಯಿತು. ಸಾಕಷ್ಟು ಮಾಧ್ಯಮಗಳು ಆ ಬಗ್ಗೆ ಸುದ್ದಿ ಮಾಡಿದ್ವು. ಅಷ್ಟರಲ್ಲ ಅವನಿಗೆ ಅದು ಯಾರು ಕರೆದಕ್ಕೆ ಯಾಕೆ ಕರೆಸಿದ್ರೋ ಗೊತ್ತಿಲ್ಲ. ಯೂಟರ್ನ್ ಯೂನಸ್ನ ಈ ಶಿಷ್ಯ ತನ್ನ ಫೇಸ್ಬುಕ್ ಪೋಸ್ಟನ್ನು ಡಿಲೀಟ್ ಮಾಡಿಬಿಟ್ಟ. ಅಷ್ಟೊತ್ತಿಗಾಗಲೇ ಅವನು ಮಾಡಿದ್ದ ಪೋಸ್ಟನ್ನು ಆಧಾರವಾಗಿ ಇಟ್ಕೊಂಡು ಬಾಂಗ್ಲಾದೇಶ್ ವಾಚ್ ಅನ್ನೋ ಎಕ್ಸ್ ಖಾತೆ ಅದನ್ನು ಟ್ವೀಟ್ ಮಾಡ್ತು. ಅಲ್ಲಿಗೆ ಈ ಮೂರ್ಖನ ನಡೆಯಿಂದ ವೃದ್ಧ ಮರ್ಕಟ ಯೂನಸ್
ಎಸ್ ಇದ್ನಲ್ಲ ಆತ ಮುಜುಗರಕ್ಕೀಡಾಗಬೇಕಾಗಿ ಬಂತು. ಈ ಪೋಸ್ಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತೀಯ ವಿದೇಶಾಂಗ ಇಲಾಖೆ ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಾಗ ತಲೆ ಎಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಭಾರತ ಇಲ್ಲಿವರೆಗೂ ಬಾಂಗ್ಲಾದ ಸಾಮಾನ್ಯ ಜನರ ಬಗ್ಗೆನೇ ಯೋಚಿಸ್ತಾ ಇದೆ. ಒಂದು ವೇಳೆ ನಾವೇನಾದರೂ ಆ ರೀತಿ ಯೋಚನೆ ಮಾಡೋದನ್ನು ಬಿಟ್ಟರೆ ಬಾಂಗ್ಲಾದೇಶಕ್ಕೆ ಸಮಸ್ಯೆಗಳಾಗುತ್ತವೆ. ನಿಮ್ಮ ಅವಿವೇಕ ನಿಮ್ಮ ಜನರನ್ನು ಸಮಸ್ಯೆಗೆ ತಳ್ಳದ ಹಾಗೆ ನೋಡ್ಕೊಳ್ಳಿ ಅಂತ ತಣ್ಣಗೊಂದು ವಾರ್ನಿಂಗನ್ನು ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿದೆ. ಗೆಳೆಯರೆ, ಭಾರತದ ಭೂಭಾಗವನ್ನು ಬಾಂಗ್ಲಾ ಆಕ್ರಮಿಸ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ತಿರುಕನ ಕನಸಿಗಿಂತ ಕಡೆಯಾದದ್ದು. ಭಾರತದ ವಾರ್ಷಿಕ ರಕ್ಷಣಾ ಬಜೆಟ್ $75 ಬಿಲಿಯನ್. 2024-25 ಬಾಂಗ್ಲಾದೇಶದ ಒಟ್ಟು ಬಜೆಟ್ಟು $68 ಬಿಲಿಯನ್. ಇನ್ನು ಬಾಂಗ್ಲಾದೇಶ ತನ್ನ ಸೇನೆಗಾಗಿ ಮೀಸಲಿಡೋ ಹಣ ಇದೆಯಲ್ಲ, ಅದು $3.6 ಬಿಲಿಯನ್. ಅಷ್ಟು ಹಣವನ್ನು ನಾವು ಯಾವುದೋ ಒಂದು ಖರೀದಿಗೆ ವಿನಿಯೋಗಿಸಿಬಿಡ್ತೀವಿ. ಇನ್ನು ಮಿಲಿಟರಿ ವಿಷಯಕ್ಕೆ ಬರೋದಾದರೆ ಬಾಂಗ್ಲಾದಲ್ಲಿ 2 ಲಕ್ಷಕ್ಕೂ ಅಧಿಕ ಸೈನಿಕರಿದ್ದಾರೆ. ಅದರ 7 ಪಟ್ಟು ಅಂದರೆ 14 ಲಕ್ಷದಷ್ಟು ಸೈನ್ಯ ಭಾರತದಲ್ಲಿದೆ. ಹಾಗೆಯೇ ನಮ್ಮ ರಿಸರ್ವ್ ಫೋರ್ಸ್ ಇದೆಯಲ್ಲ, ಅದೇ ಬಾಂಗ್ಲಾದೇಶದ ಮಿಲಿಟರಿಗಿಂತ ಸಾಕಷ್ಟು ದೊಡ್ಡದಿದೆ. ಹೀಗಿರುವಾಗ ಈ ಮೆಹಫೂಜ್ ಆಲಂಗೆ ಅದು ಹೇಗೆ ಭಾರತದ ಭೂಭಾಗವನ್ನು ಬಾಂಗ್ಲಾದೇಶದ ಮ್ಯಾಪ್ಗೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತೋ ಗೊತ್ತಿಲ್ಲ. ಚೈನಾ ಈ ಬಾರಿ ಭಾರತವನ್ನು ಹೆದರಿಸೋದಕ್ಕೆ ಸಾಧ್ಯವಾಗದೆ ತಮ್ಮ ಸೇನೆಯನ್ನು ಗಡಿಯಿಂದ ಹಿಂದಕ್ಕೆ ಕರೆಸ್ಕೊಳ್ಳೋ ಮಾತಾಡ್ತಾ ಇದೆ. ಸಂಧಾನಕ್ಕೆ ಮುಂದಾಗಿದೆ. ಚೈನಾದ ಅತ್ಯಂತ ಪುರಾತನ ಸಲಾಮಿ ಸ್ಲೈಸಿ ಟೆಕ್ನಿಕ್ ಇತ್ತಲ್ಲ, ಅದು ಈ ಬಾರಿ ಭಾರತದ ಮುಂದೆ ವರ್ಕ್ ಆಗಿಲ್ಲ. ಹೀಗಿರುವಾಗ ಭಾರತ ಕೊಟ್ರೇನೆ ಊಟ ಮಾಡೋದಕ್ಕೆ ಸಾಧ್ಯ ಅನ್ನೋ ಸ್ಥಿತಿಯಲ್ಲಿರುವ ಭಿಕಾರಿ ಬಾಂಗ್ಲಾ ಭಾರತದ ಮುಂದೆ ಹೆಡೆ ಎತ್ತಿದ್ರೆ ಒಂಥರ ಕಾಳಿಂಗನ ಮುಂದೆ ಎರೆಹುಳ ಎಡೆ ಆಡಿಸಿದಂತೆ ಕಾಣೋದಿಲ್ವೇ? ಈ ಬಾಂಗ್ಲಾದೇಶದ ಬಿಗ್ ಬ್ರದರ್ ಪಾಕಿಸ್ತಾನ ಅಮೆರಿಕದ ಸಹಾಯನೂ ಇಟ್ಕೊಂಡು 3 ಬಾರಿ ಭಾರತದ ವಿರುದ್ಧ ಯುದ್ಧಕ್ಕೆ ಬಂದು ಒದೆ ತಿಂದು ಹೋಯಿತು. ಇನ್ನು ಈ ಬಾಂಗ್ಲಾನ ಪಾಕಿಸ್ತಾನದಿಂದ ಕೇಕ್ ಕಟ್ ಮಾಡದಂಗೆ ಕತ್ತರಿಸಿ ಬದುಕೋ ಹೋಗಿ ಅಂತ ಬಾಂಗ್ಲಾದೇಶೀಯರಿಗೆ ಕೊಟ್ಟಿದ್ಯಾರು? ಭಾರತನೇ ಅಲ್ವೇ? ಸದ್ಯಕ್ಕೆ ಬಾಂಗ್ಲಾದ ಈ ಕೇರ್ ಟೇಕರ್ ಇದಾನಲ್ಲ, ಈತನ ಮೇಲೆ ಬೇಗ ಚುನಾವಣೆಗಳನ್ನು ನಡೆಸೋದಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಆದರೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಆತನಿಗೆ ಇಷ್ಟ ಇಲ್ಲ. ಇನ್ನು ಅಲ್ಲಿನ ಜಮಾತೆ ಇಸ್ಲಾಮಿನ ಟ್ರ್ಯಾಪ್ಗೆ ಈ ವೃದ್ಧನ್ನು ಬಲ್ಬಿದ್ದಾಗಿದೆ. ಕೆಲವೇ ದಿನಗಳಲ್ಲಿ ಅಮೆರಿಕಾದಲ್ಲಿ ಆಡಳಿತ ಬದಲಾಗುತ್ತೆ. ಆಗ ಅಲ್ಲಿಂದ ಸಿಗೋ ಎಲ್ಲ ನೆರವುಗಳು ನಿಂತು ಹೋಗುತ್ತವೆ. ಸೊ ಚೈನಾದ ಕಡೆಗೆ ಬಾಂಗ್ಲಾ ಕೈ ಚಾಚಬೇಕು. ಅವರಾದರೂ ಈ ಅಮೆರಿಕ ಏಜೆಂಟನ್ನು ಯಾಕೆ ಹತ್ತಿರ ಬಿಟ್ಕೋತಾರೆ? ಹೀಗಾಗಿ ಮುಸ್ಲಿಂ ದೇಶಗಳ ಸಿಂಪತಿಯನ್ನಾದರೂ ಪಡ್ಕೋಬೇಕು. ಅದಕ್ಕಾಗಿ ಭಾರತವನ್ನು ಕೆಣಕಬೇಕು. ಭಾರತ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದ್ರೆ ಅಯ್ಯಯ್ಯೋ ಭಾರತ ನಮ್ಮನ್ನ ಹೊಸಕ್ಕೆ ಹಾಕ್ತಾ ಇದೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡು ತೇರೆ ಮೇರೆ ರಿಶ್ತಾ ಕ್ಯಾ ಅಂತ ಇಸ್ಲಾಮಿಕ್ ದೇಶಗಳ ಮುಂದೆ ಹೋಗಿ ಹಲ್ಲಿಗಿಂಜಬೇಕು. ಇದು ಸದ್ಯಕ್ಕೆ ಬಾಂಗ್ಲಾದ ಪ್ಲಾನ್ ಇದ್ದಂತಿದೆ. ಸರಿ, ಅವ್ರ ಪ್ಲಾನ್ ಏನೇ ಇರಲಿ, ಭಾರತ ಇಲ್ಲಿ ಯಾಕೆ ಸುಮ್ಮನೆ ಇದೆ? ಸದ್ಯಕ್ಕೆ ಭಾರತ ಕೆರಳಿದ್ರೆ ಬಾಂಗ್ಲಾದ ಹಿಂದೆ ನಿಂತು ಆಟ ಕಟ್ಟಿಸ್ತಿದಾರಲ್ಲ, ಅವರಿಗೆ ಲಾಭ ಆಗುತ್ತೆ, ಅವರ ಉದ್ದೇಶ ಈಡೇರುತ್ತೆ. ಸೊ ನಮ್ಮ ಮೇಲೆ ಯಾರಾದರೂ ನೇರವಾಗಿ ದಾಳಿ ಮಾಡದ ಹೊರತು ನಾವು ದಾಳಿ ಮಾಡೋದಕ್ಕೆ ಹೋಗಬಾರ್ದು. ನೀವು ಇಸ್ರೇಲ್ನ ಉದಾಹರಣೆ ಕೊಡ್ತೀರಿ ಅಲ್ವಾ? ಇಸ್ರೇಲ್ ಕೂಡ ಅಕ್ಟೋಬರ್ 7ರ ದಾಳಿ ನಡೆಯೋವರೆಗೆ ಹಮಾಸ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಿಂತಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಸಂದರ್ಭಗಳಲ್ಲೂ ಯುದ್ಧ ಒಂದೇ ದಾರಿಯಲ್ಲ. ಬಾಂಗ್ಲಾಗ ಪಾಠ ಕಲಿಸೋದಕ್ಕೆ ಮ್ಯಾನ್ಮಾರ್ ಗಡಿ ಸಿದ್ಧ ಆಗ್ತಾ ಇದೆ. ರಖೈನ್ ಪ್ರಾಂತದಲ್ಲಿ ಹಿಂದೂ ಹಾಗೂ ಬೌದ್ಧರ ಮೇಲೆ ರೋಹಿಂಗ್ಯಾಗಳು ದಾಳಿ ಮಾಡ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ. ಬಾಂಗ್ಲಾದೇಶದ ಗಡಿಯಲ್ಲಿ ಸುಮಾರು 11ಕ್ಕೂ ಹೆಚ್ಚು ರೋಹಿಂಗ್ಯಾ ಉಗ್ರ ಸಂಘಟನೆಗಳು ಆಶ್ರಯವನ್ನು ಪಡ್ಕೊಂಡಿವೆ ಅಂತ ಅರಾಕನ್ ಆರ್ಮಿ ಆರೋಪ ಮಾಡ್ತಾ ಇದೆ. ರೋಹಿಂಗ್ಯಾ ಉಗ್ರ ಪಡೆಗಳಿಗೆ ಬಾಂಗ್ಲಾದೇಶದ ಯುವಕರು ಸೇರ್ಪಡೆ ಆಗ್ತಾ ಇದ್ದಾರೆ. ಅದನ್ನು ಬಾಂಗ್ಲಾದ ಸರ್ಕಾರ ಪ್ರೋತ್ಸಾಹಿಸ್ತಾ ಇದೆ ಅನ್ನೋದು ಅರಾಕನ್ ಆರ್ಮಿ ಮಾಡ್ತಾ ಇರೋ ಆರೋಪ. ಇಲ್ಲಿ ಬಾಂಗ್ಲಾ ಮ್ಯಾನ್ಮಾರ್ ಜೊತೆ ಹಂಚಿಕೊಳ್ಳೋ 270 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿ ಇದೆಯಲ್ಲ, ಆ ಇಡೀ ಗಡಿಯನ್ನ ಅರಾಕನ್ ಆರ್ಮಿ ತನ್ನ ಹಿಡಿತಕ್ಕೆ ತಗೊಂಡಿದೆ. ಇನ್ನು ಮೇಲೆ ಅಲ್ಲಿಂದ ಅಕ್ಕಿ ಬರಬೇಕು ಅಂದ್ರು, ಮತ್ತಿನ್ನೇನೇ ಬರಬೇಕು ಅಂದ್ರು ಅರಾಕನ್ ಆರ್ಮಿಯ ಜೊತೆಗೆ ಬಾಂಗ್ಲಾದೇಶ ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ. ಅವರಿಗೆ ರೋಹಿಂಗ್ಯಾಗಳ ನೆರಳನ್ನ ಕಂಡ್ರೂ ಆಗೋದಿಲ್ಲ. ರೋಹಿಂಗ್ಯಾಗಳಿಗೆ ಬಾಂಗ್ಲಾದೇಶ ಆಶ್ರಯವನ್ನು ಕೊಟ್ಟಿದೆ. ಅಲ್ಲಿ ಕೂತ್ಕೊಂಡು ಅರಾಕನ್ ಆರ್ಮಿಯ ವಿರುದ್ಧ ಒಂದಷ್ಟು ರೋಹಿಂಗ್ಯಾ ಸಂಘಟನೆಗಳು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇವೆ. ರೋಹಿಂಗ್ಯಾ ಸಂಘಟನೆಗಳು ಮ್ಯಾನ್ಮಾರ್ನ ಸೇನೆ ಇದೆಯಲ್ಲ ಅದಕ್ಕೆ ಬೆಂಬಲವಾಗಿ ನಿಂತ್ಕೋತಾ ಇವೆ ಅಂತ ಕೂಡ ಈ ಅರಾಕನ್ನರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತ
ಬಾಂಗ್ಲಾಗೆ ತಾನು ಮಾಡ್ತಾ ಇರೋ ಸರಬರಾಜುಗಳನ್ನು ನಿಲ್ಲಿಸಿ ಮ್ಯಾನ್ಮಾರ್ ಗಡಿಗಳು ಸಂಪೂರ್ಣವಾಗಿ ಮುಚ್ಚುವ ಹಾಗೆ ಮಾಡಿ ಆ ಅರಕನ್ ಆರ್ಮಿಗೆ ಸ್ವಲ್ಪ ಬೆಂಬಲ ಕೊಟ್ಟುಬಿಟ್ರು ಬಾಂಗ್ಲಾ ಅನ್ನೋದು ವಿಲ ಒದ್ದಾಡಬೇಕಾಗಿ ಬರುತ್ತೆ. ಆ ಕೆಲಸವನ್ನ ಮಾಡೋದಕ್ಕೆ ಬಹುಶಃ ಭಾರತ ಇನ್ನಷ್ಟು ದಿನಗಳ ಕಾಲ ಕಾಯುತ್ತೇನೋ. ಈ ಮಧ್ಯೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ, ಅಲ್ಲಿನ ಮಂದಿರದ ಮೇಲೆ ಮತ್ತೆ ದಾಳಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿಯನ್ನ ಬಾಂಗ್ಲಾ ಸರ್ಕಾರ ಬಂಧಿಸಿದೆ. ಇಲ್ಲಿ 101 ತಪ್ಪುಗಳಾಗೋವರೆಗೆ ಶಿಶುಪಾಲನ ವಧೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಾಂಗ್ಲಾಗೆ ಕೂಡ ಒಂದು ಟೈಮ್ ಬರುತ್ತೆ. ಹೀಗಾಗಿ ಈ ಬಾಂಗ್ಲಾದೇಶವನ್ನ ಮತ್ತೆ ಒಂದಷ್ಟು ತುಂಡುಗಳನ್ನಾಗಿ ಮಾಡೋ ಸಮಯ ಹತ್ತಿರ ಬರ್ತಾ ಇದ್ದಂತೆ ಕಾಣ್ತಾ ಇದೆ. ಇದು ಗೆಳೆಯರೆ, ಭಾರತದ ಈಶಾನ್ಯ ರಾಜ್ಯಗಳು ಹಾಗೂ ಪಶ್ಚಿಮ ಬಂಗಾಳವನ್ನು ನಾವು ಆಕ್ರಮಿಸಿಕೊಂಡು ಬಿಡ್ತೀವಿ ಅನ್ನೋ ಥರದ ಮೆಹಫೂಜ್ ಆಲಂ ಅನ್ನೋ ಬಾಂಗ್ಲಾದೇಶದ ಸಲಹೆಗಾರನ ಪೋಸ್ಟ್ ಒಂದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.